ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಶಿವು ಗಮನಿಸೋದಾದ್ರೆ ಈಗಷ್ಟೇ ಕೆಲವು ಗಂಟೆಗಳಲ್ಲಷ್ಟೇ TV5 ಈ ಕುರಿತು ಮೆಗಾ ಡಿಬೇಟ್ ಅನ್ನು ನಡೆಸಿತು. ಸರ್ಕಾರ ಈಗ ಯಾವ ರೀತಿಯಾದಂತಹ ಯೋಜನೆಯನ್ನ ಮಾಡಿದೆ, ನೊಂದವರಿಗೆ ನ್ಯಾಯ ಸಿಗುತ್ತಾ? ಅಮೃತ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರಭಾವಿಗಳು ದೇವದಾಸಿಯರ ಜಮೀನನ್ನ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಏನು ವರದಿ ಆಗ್ತಾ ಇದೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಈಗ ಬಂದಿದೆ. ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಈಗ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಜೇಂದ್ರ ಕಟಾರಿಯಾ ಅವರಿಗೆ ಈಗ ಸ್ಪಷ್ಟವಾದಂತಹ ಸೂಚನೆಯನ್ನ ಕಳಿಸಿದ್ದಾರೆ, ರವಾನೆ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಏನಿದೆ, ಮತ್ತೆ ಇದರಲ್ಲಿ ಭೂ ಕಬಳಿಕೆ ಆಗಿದ್ಯಾ ಹೇಗೆ, ಮತ್ತೆ ಯಾರು ಕಬಳಿಕೆಯನ್ನ ಮಾಡಿದ್ದಾರೆ, ಇಲ್ಲಿ ಮಾಜಿ ದೇವದಾಸಿಯರ ಭೂ ಕಬಳಿಕೆಯನ್ನ ಮಾಡೋದಕ್ಕೆ ಕಾನೂನಲ್ಲಿ ಯಾವೆಲ್ಲ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ, ಇದು ನಿಜವಾಗ್ಲೂ ಕೂಡ ಈ ಪ್ರಕರಣ ಆಗಿದ್ಯಾ, ಇದರ ಬಗ್ಗೆ ಸಮಗ್ರವಾದಂತ ವರದಿಯನ್ನ ಕೊಡಬೇಕು ಅಂತೇಳಿ ಸೂಚನೆಯನ್ನ ರವಾನೆ ಮಾಡಿದ್ದಾರೆ. ಆ ಸೂಚನೆಯ ಬೆನ್ನಲ್ಲೇ ಈಗ ರಾಜೇಂದ್ರ ಕಟಾರಿಯಾ ಅವರು ಕೂಡ ರಾಯಚೂರು DC ಅವರಿಗೆ ಕರೆಯನ್ನ ಮಾಡಿ ತಕ್ಷಣ ಇದರ ಬಗ್ಗೆ ಮಾಹಿತಿಯನ್ನ ನೀವು ರವಾನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಆ ಕಡೆ ಕಟಾರಿಯಾ ಅವರು ಕೂಡ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಕಂದಾಯ ಇಲಾಖೆಯಿಂದ ನಮಗೆ ಸಿಗ್ತಾ ಇರುವಂತದ್ದು. ಯಾಕೆಂದ್ರೆ ಇದರ ಗಮನಕ್ಕೆ ನಾವು ತಂದಿದ್ವಿ, ಈ ಕಂದಾಯ ಇಲಾಖೆಯ ಕಂದಾಯ ಸಚಿವರ ಗಮನಕ್ಕೆ ತರಲಾಗಿತ್ತು. ಈ ರೀತಿಯಾಗಿ ಪ್ರಕರಣ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಸತ್ಯಾಸತ್ಯತೆ ಏನು, ಇಲ್ಲಿ ನಿಜವಾಗ್ಲೂ ಕೂಡ ಭೂ ಕಬಳಿಕೆಯನ್ನ ಮಾಡಲಾಗಿದೆಯಾ ಅಥವಾ ಇದು ಆರೋಪ ಸತ್ಯನಾ ಹೇಗೆ ಅನ್ನುವಂಥ ಮಾಹಿತಿಗಳನ್ನ ಅವರ ಗಮನಕ್ಕೆ ತರಲಾಗಿತ್ತು. ಹಾಗಾಗಿ ತಕ್ಷಣ ಕಂದಾಯ ಸಚಿವರು ಇದಕ್ಕೆ ಸ್ಪಂದನೆಯನ್ನ ಮಾಡಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವರು ಸೂಚನೆಯನ್ನ ಕೊಡ್ತಾರೆ. ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆ ರವಾನೆಯಾದ ನಂತರ ತಕ್ಷಣ ಅವರು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ನಂತರ ಅವರು ರಾಯಚೂರು DC ಅವರಿಗೆ ಸೂಚನೆಯನ್ನ ಕೊಟ್ಟು ಇದರ ಸಮಗ್ರ ವರದಿಯನ್ನು ನೀವು ಕಳಿಸಬೇಕು. ಈಗ ಸಚಿವರಿಂದ ಸೂಚನೆ ರವಾನೆಯಾಗಿದೆ ಅನ್ನುವಂಥ ಮಾಹಿತಿಯನ್ನ ಅವರಿಗೆ ಕಳಿಸಿದ್ದಾರೆ. ಈಗ ರಾಯಚೂರು DC ಅವರು ಕೂಡ ಇದರ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಹಾಗಾಗಿ ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬೇಕು. ಇದರಲ್ಲಿ ಯಾರಿದ್ದಾರೆ, ಪ್ರಭಾವಿಗಳಿದ್ದಾರಾ ಅಥವಾ ಅಧಿಕಾರಿಗಳ ಲೋಪದೋಷ ಆಗಿದೆಯಾ, ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಇಲ್ಲಿ ಮಾಜಿ ದೇವದಾಸಿಯರಿಗೆ ಇಲ್ಲಿ ಅನ್ಯಾಯ ಆಗಿರುವಂತದ್ದು ನಿಜನಾ ಹೇಗೆ ಅನ್ನುವಂಥದ್ದು ಅವರ ವರದಿಯ ಆಧಾರದ ಮೇಲೆ ನಿರ್ಧಾರ ಮಾಡಬೇಕಾಗತ್ತೆ. ಯಾಕೆಂದ್ರೆ ಈಗಲೇ ಇವರು ತಪ್ಪು ಮಾಡಿದ್ದಾರೆ, ಇವರಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಧಿಕೃತವಾಗಿ ಅಲ್ಲಿಂದ ವರದಿ ಬಂದ ನಂತರ ಕಂದಾಯ ಇಲಾಖೆಗೆ ಕಂದಾಯ ಸಚಿವರು ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರೆ. ಇಲ್ಲಿ ತಪ್ಪಾಗಿದೆಯಾ ಹೇಗೆ ಅನ್ನುವಂಥದ್ದನ್ನು ನೋಡಿ ಆನಂತರದಲ್ಲಿ ಅವರು ಕ್ರಮವನ್ನ ತೆಗೆದುಕೊಳ್ತಾರೆ. ಸೊ ಇದು ಈಗ ತಕ್ಷಣಕ್ಕೆ ಸಿಕ್ಕಿರುವಂತ ಮಾಹಿತಿ. ಅಮೃತ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ವಿಮುಕ್ತ ದೇವದಾಸಿಯರ ಭೂಮಿ ಕಬಳಿಕೆ ಆರೋಪ ಕೇಳಿ ಬಂದಿರುವಂತದ್ದು. ಭೂಗಳ್ಳರು ಭೂಮಿಯನ್ನ ಕಬಳಿಸಿದ್ದಾರೆ ಎನ್ನುವಂಥ ಅತಿ ದೊಡ್ಡ ಆರೋಪ. ಈ ಕುರಿತಂತೆ ಬೆಳಗ್ಗೆಯಿಂದಲೂ TV5 ನಿರಂತರವಾಗಿ ವರದಿ ಮಾಡಿತ್ತು. ನಿಜಕ್ಕೂ ಇದು ಭೂಗಳ್ಳರ ಕೈವಾಡವಿದೆಯಾ? PTCL ಕಾಯ್ದೆಯನ್ನ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ? ಸರ್ಕಾರವೇ ಕೊಟ್ಟಂತಹ ಜಾಗವನ್ನ ಕಂಡವರು ತಮ್ಮ ತೆಕ್ಕೆಗೆ ಹಾಕೊಂಡ್ರ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಎದ್ದಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವರದಿಯನ್ನ ಈಗ ಸರ್ಕಾರ, ಅದರಲ್ಲೂ ಕೂಡ ಕಂದಾಯ ಇಲಾಖೆ ಕೇಳಿದೆ. ಯಾಕಂತ ಹೇಳಿದ್ರೆ ಇದು ಕೇವಲ ಆರೋಪನ ಅಥವಾ ಇದು ಸತ್ಯಾಸತ್ಯತೆನ, ನಿಜವಾಗ್ಲೂ ಏನೆಲ್ಲ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಶ್ನೆ ಸಹಜವಾಗಿ ಎದ್ದಿದೆ. ಹಾಗಾದ್ರೆ CM ಸಿದ್ದರಾಮಯ್ಯ ಹೇಳಿದ್ರು ಕೂಡ ಕೇಳೋರಿಲ್ಲದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ಬಿಟ್ಟಿದ್ಯಾ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಯಿತು. ಜೊತೆಗೆ ಭೂಗಳ್ಳರ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ವಂಚನೆ ಮಾಡಿಬಿಟ್ರ? ಹಲವು ಪ್ರಶ್ನೆಗಳನ್ನ ಈ ಒಂದು ಭೂ ಕಬಳಿಕೆ ಆರೋಪ ಇತ್ತಲ್ಲ ಅದರಿಂದ ಮೂಡಿತ್ತು. ಇನ್ನು ದೇವದಾಸಿಯರಿಗೆ ಸರ್ಕಾರ ಮಂಜೂರು ಮಾಡಿದ್ದ ಜಮೀನು ಕಬಳಿಕೆ ಆಗಿದೆ ಅನ್ನುವಂಥ ಆರೋಪ. PTCL ಕಾಯ್ದೆಯನ್ನು ಉಲ್ಲಂಘಿಸಿ ಜಮೀನು ಖರೀದಿಸಿದ್ದಾರೆ ಅನ್ನುವಂಥದ್ದು. ದಡೇಸುಗೂರು ಗ್ರಾಮದ ಜಮೀನು ಹಾಗಾದ್ರೆ ನುಂಗ್ಬಿಟ್ಟಿದ್ದಾರೆ ಭೂಗಳ್ಳರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮದಲ್ಲಿ ಇಂಥದ್ದೊಂದು ಅತಿ ದೊಡ್ಡ ಆರೋಪ ಕೇಳಿಬಂದಿರುವಂಥದ್ದು. ಇರುವಂತಹ ಸೂಕ್ತ ದಾಖಲೆಗಳನ್ನ ಇಟ್ಕೊಂಡು ನೊಂದ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ.
ಒಂದು ಕಡೆ ಈ ರೀತಿ ಅತಿ ದೊಡ್ಡ ಮೋಸವೇ ನಡೆದು ಹೋಗ್ಬಿಟ್ಟಿದೆ ಅಂತ ಹೇಳಿ. ಹಾಗಾಗಿ ಇದು ಏನು ಕೇವಲ ಆರೋಪನ, ಇದರ ಹಿಂದಿರುವಂತಹ ಸತ್ಯಾಸತ್ಯತೆ ಏನು, ಯಾರಾದ್ರೂ ಪ್ರಭಾವಿಗಳ ಕೈವಾಡ ಇದೆಯಾ, ಯಾಕೆ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ಕೊಂಡಿಲ್ಲ, ಇಲ್ಲಿಯವರೆಗೂ ಇಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗೋದಕ್ಕೆ ಬಿಡ್ತಾರೆ ಅಂದ್ರೆ ಇದರ ಹಿಂದೆ ಯಾರೆಲ್ಲ ಪ್ರಭಾವಿಗಳಿರ್ಬೋದು, ಹೀಗೆ ಹತ್ತಲವು ಪ್ರಶ್ನೆಗಳನ್ನ ಈ ಒಂದು ವಿಚಾರ ಇಟ್ಕೊಂಡಿತ್ತು. ಇದ್ರ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ TV5 ವರದಿಯನ್ನ ಮಾಡಿತ್ತು, ಮೆಗಾ ಡಿಬೇಟ್ ಅನ್ನ ನಡೆಸಿತ್ತು. ಇದಕ್ಕೆ ಎಚ್ಚೆತ್ಕೊಂಡಂತಹ ರಾಜ್ಯ ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅಲ್ಲಿನ DC-ಗೆ ಎಲ್ಲಾ ವಿಚಾರದ ಕಂಪ್ಲೀಟ್ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಇದು TV5